ಜೊತೆಗೆ ಬೋಟಿ ಗೊಜ್ಜು ದೋಸೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರ್ತದೆ. ಕುಚ್ಕೊಂಡು ತಿಂತಾ ಇದ್ರೆ ಒಳ್ಳೆ ಮಜಾ. ಬೊಂಬಾಟ್ ಹೆಂಗಿದೆ ನೋಡಿ, ಪಕ್ಕ ನಾಟಿ ಮರಿ ತಿಂತಾ ಇದ್ರೆ ಮಿಠಾಯಿ ಇದ್ದಂಗೆ. ಇವತ್ತು ಭಾನುವಾರದ ಪ್ರಯುಕ್ತ ಗುಡ್ಡೆಬಾಡು ಕುಯ್ದಿದ್ದೀನಿ ನಾಟಿ ಮರಿನ. ತುಂಬ ಚೆನ್ನಾಗಿದೆ. ಹೆಂಗಿದೆ ನೋಡಿ ಮಟನ್. ಗೆಲ್ಲಬೇಕು ಮಟನ್ನು ಸೂಪರಾಗಿ. ಒಳ್ಳೆ ಸುತ್ತಕಾಳು ಚರ್ಬಿ ಸಾಕಾಗಿದೆ. ಹಿಂಗಿರ್ಬೇಕಂದ್ರೆ ಚರ್ಬಿ ಒಳಗೆ ಮಾಂಸ ಇರಬೇಕು, ಆವಾಗಲೇ ತುಂಬ ಚೆನ್ನಾಗಿ ಬರೋದು. ಏನಂತೀರ? ಇದು ಗುಡ್ಡೆ ಬಡಗೆ ಹಾಕೋದು ಬೋಟಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸಾಕಾಗೈತೆ. ಇದನ್ನು ಸಪ್ರೇಟಾಗಿ ಮಾಡ್ಕೊಂಡು ಚಾಪೀಸ್ ಮಸಾಲ ಹುರ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಬಿಸಿ ಬಿಸಿ ದೋಸೆ ಹಾಕೋತಾ ಇದ್ದೀನಿ. ಹೋಟ್ಲು ದೋಸೆ ತಿನ್ನೋದು ಬೇರೆ, ಆದರೆ ನಮ್ಮ ಮನೆಯಲ್ಲಿ ನನ್ನ ಕೈಯಾರ ಮಾಡ್ಕೊಂಡು ತಿನ್ನೋ ದೋಸೆ ಬೇರೆ. ನಮ್ಮ ಶ್ರೀಮತಿಯವರು ಚೆನ್ನಾಗಿ ಮಾಡ್ತಾರೆ. ಆದರೆ ಏನೋ ನನಗೆ ಅನಿಸೋದು ಇಷ್ಟೇ, ಚೆನ್ನಾಗಿ ಮಾಡಬೇಕು, ಚೆನ್ನಾಗಿ ತಿನ್ನಬೇಕು ಅನ್ನೋದೇ ಒಂದು ಖುಷಿ ನನಗೆ. ಅವರು ಖಂಡಿತ ಮಾಡ್ಕೊಂಡು ತಿನ್ನಿ. ಸಾಕಷ್ಟು ಜನ ಪಾಪ ಹೆಂಗಸ್ರುಗಳಿಗೆ ಮಾಡಲಿ ಅಂತ ಕಾಯ್ತಾರೆ. ಕೆಲವರು ನಮ್ಮಂಗೆ ಪ್ರೀತಿ ವಿಶ್ವಾಸ ಇರುವಂಥ ಕೆಲವರು ಅವರ ಸಮಯ ಸಂದರ್ಭಗಳು ಇಲ್ಲದೇ ಇದ್ದವ್ರು ಕೇಳ್ಬೋದು. ಇನ್ನು ಕೆಲವರು ಸಂದರ್ಭ ಇರುವಂಥ ಗಂಡಸರುಗಳು ಮನೇಲಿ ಮಾಡ್ಕೊಂಡು ಅಡುಗೆನ ತಿಂತಾರೆ. ಹಾಗಾಗಿ ತುಂಬ ಚೆನ್ನಾಗಿರ್ತದೆ, ತಿನ್ನಿ ಅಂತ ಈ ಮೂಲಕ ಹೇಳ್ತೀನಿ. ಅದು ನೋಡಿ, ಮಟನ್ನು ಬೋಟಿ ಗೊಜ್ಜು ತುಂಬ ಚೆನ್ನಾಗಿರ್ತದೆ. ಈ ಮಂಗಳವಾರ, ಶುಕ್ರವಾರ, ಭಾನುವಾರ ಈ ಥರ ಸಾಕಷ್ಟು ಜನಗಳು ಬಂದರೆ ತಿಂದೇ ಇದ್ರೆ ಆಗೋದೇ ಇಲ್ಲ. ನಾನು ತಿಂತೀನಿ, ತುಂಬ ಚೆನ್ನಾಗಿರ್ತದೆ. ದೋಸೆ ನೋಡಿದ್ರಲ್ವ, ಸಖತ್ತಾಗಿರ್ತದೆ. ದೋಸೆ ಜೊತೆಗೆ ಹಾಕೊಂಡು ಬಾರಿಸ್ತಾ ಇರೋದು ಬಟ್ ಸೂಪರ್ ಬಾ ಅನ್ನೋದೇ. ದೋಸೆ ಜೊತೆಗೆ ಬೋಟಿ ಗೊಜ್ಜು ತುಂಬ ಚೆನ್ನಾಗಿರ್ತದೆ. ಅದ್ಭುತವಾಗಿ ತಿಂತಾಯಿದ್ರೆ ಒಳ್ಳೆ ಸಖತ್ತಾಗಿರ್ತದೆ. ಬೆಳ್ಳಂಬೆಳಗ್ಗೆನೆ ಒಳ್ಳೆ ಸ್ಟ್ರಾಂಗ್ ಆಗಿ ಸಖತ್ತಾಗೈತೆ. ಸೂಪರ್. ದೋಸೆ ಚೆನ್ನಾಗಿರ್ತದೆ. ಖಂಡಿತವಾಗಿ ಯಾರಿಗೆ ಇಷ್ಟ ಆಗ್ತದೆ ಅವರು ಮಾಡ್ಕೊಂತೀನಿ. ಹಂಗೆ ನಮ್ಮ ಹುಡುಗ ವ್ಯಾಪಾರದವನು ಕೂಗ್ತಾನೆ, ಸಿಂಧೂರ ಮೌನೇನು ಅಂತ. ಈಗ ಮೌನೇನು ಸೀಸನು ಬಂದಾಗ ಆರಾಮಾಗಿ ತಿನ್ಕೊಳ್ಳಿ. ಆದರೆ ಪ್ರೀತಿ ಇರೋರು ಮಟನ್ ತಿನ್ನೋದು ಮರಿಬೇಡಿ. ಏನಂತೀರ? ನನಗಂತೂ ತುಂಬ ಇಷ್ಟ, ನಿಮಗೆಲ್ಲ ಗೊತ್ತು. ಸಾಕಷ್ಟು ವಿಡಿಯೋಗಳು ನಾವು ಇರ್ತವೆ, ನೋಡಿರ್ತೀರ, ಸಪೋರ್ಟ್ ಮಾಡ್ತಾಯಿದ್ದೀರಾ. ಸಪೋರ್ಟ್ ಮಾಡೋರು ಯಾರೋ ಒಬ್ರಿಗಿಬ್ರಿಗೆ ಬೇಜಾರಾಗುತ್ತೆ. ಅವರು ಈಗ 100ಕ್ಕೆ 100 ಮಾರ್ಕ್ಸ್ ತಗೊಳಕ್ಕಾಗಲ್ಲ, ಏನೇ ಓದು ಬರೆದ್ರು. ಹಂಗೆ
2 ನಂಬರ್ ಕಮ್ಮಿ ಆಯಿತು 3 ನಂಬರ್ ಕಮ್ಮಿ ಆಯಿತು ಅಂತ ಯಾರೋ ಕೆಲವರು ಬುದ್ಧಿ ಇಲ್ಲದ ಹುಡುಗರುಗಳು ಪಾಪ ಅವಮಾನ ಆಯಿತು ಅಂತ ತಂದೆ ತಾಯಿ ಏನಾರು ಅಂದ್ಬಿಡ್ತಾರೆ ಅಂತ ಸೂಸೈಡ್ ಮಾಡ್ಕೊಂಬಿಡ್ತಾರೆ, ಏನಾರ ಮಾಡ್ಕೊಂಬಿಡ್ತಾರೆ, ಓದೋದೇ ಬಿಟ್ಬಿಡ್ತಾರೆ. ಅದೆಲ್ಲ ತಪ್ಪಲ್ವಾ? ಇರಲಿ, ಪಾಸ್ಗೆ ಏನು ಬೇಕು 35 ಮಾರ್ಕ್ಸ್ ಬೇಕು, 100ಕ್ಕೆ 100 ತಗೋಬೇಕು ಅಂತ ಆಟ ಮಾಡಬಾರ್ದು ಮಕ್ಕಳಿಗೆ. ಹಂಗೆ ನಾವು ಅಷ್ಟೇ, ಕೆಲವರು ತಿನ್ನಬಾರ್ದು ಕಣೆ ಏನೋ ಆಯ್ತದೆ ಅಂತ ಒಬ್ಬ ಇಬ್ಬ ಕೆಟ್ಟದಾಗೆ ನನಗೆ ಮಾತಾಡ್ಬೋದು. ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅರ್ಥ ಆಯ್ತಾ? ಈಗ ಸ್ವಲ್ಪ ನಾವು ಆದಷ್ಟು ಕೆಲವ್ರಿಗೆ ಹೇಳೋದಿಷ್ಟೇ, ನೋಡಿ ವಿಡಿಯೋನ ಆದವರು ನೋಡೋಕ್ಕಾಗದೇ ಇದ್ದವರು, ನಮ್ಮ ಬಗ್ಗೆ ಒಳ್ಳೆ ಮಾತು ಆಡೋಕ್ಕಾಗದೇ ಇದ್ದವರು ಪರವಾಗಿಲ್ಲ, ಕೆಟ್ಟ ಮಾತಂತೂ ಆಡೋಕ್ಕೆ ಹೋಗ್ಬೇಡಿ, ನೀವು ಮಾಡ್ಕೊತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ, ಸೂಪರ್, ವಾಹ್, ಬಾಂಬಟ್.